ಹಳೆ ಮೇಡಮ್ ಐಡಿ ಹುಡುಕ್ತೇನೆ ಗೈಸ್ ನೋಡಿ ನಮ್ಮ ಬಾನು ನನಗೆ ತಿನ್ನಿಸ್ತವನೆ ವಿಡಿಯೋ ಮಾಡೋ ಅಂತ ಹೇಳಿದ್ದು ಇದೊಂದು ವಿಡಿಯೋ ಮಾಡೋ ನಾನು ತಿಂತೀನಿ. ಕನ್ನಡದಲ್ಲಿ ದೇ ತಿಂದ್ರು ಅಂತ ಅಂತಾರೆ. ಸಂಜು ಥ್ಯಾಂಕ್ ಯು ಬಿಟ್ಟಿದ್ಕೆ. ಏನು ವೆಲ್ಕಮು ಇಂಗ್ಲೀಷ್ ಬರೇನಾ? ವಾಟ್ ಇಸ್ ಅಪ್ ಫ್ಯಾಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಏನಂದರೆ ಇವಾಗ ರಾಮರ್ಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಒಂದು ಪ್ರಮೋಷನ್ ಐತೆ ಬೇಕ್ರಿದು. ನಾನು ಮತ್ತು ಭಾನು ಅಣ್ಣ ಬರ್ತಿದ್ದಾರೆ. ನನ್ನ ತಮ್ಮ ಗಾಡಿ ಎತ್ಕೊಂಡೋದೆ, NS ಗಾಡಿ ಇತ್ತು, ಅದನ್ನೇ ಎತ್ಕೊಂಡೋದೆ. ಬಸ್ಸಲ್ಲಿ ಹೋಗಬೇಕು. ನಮ್ಮ ಚಿಕ್ಕಪ್ಪನ ಮಗನ ಹತ್ರ ಡ್ರಾಪ್ ಹಾಕಿಸ್ಕೊಡ್ತೀನಿ. ಶಿಷ್ಯ ನೋಡಿ ಆಟ ಆಡ್ತವನೇ, ಸಿಮೆಂಟ್ ಹಾಕ್ಬಿಟ್ಟೋಗಿದ್ದಾರೆ, ಅದಕ್ಕೆ ನೀರು ಹಾಕ್ತಿದ್ದಾನೆ. ಆಟ ಆಡ್ಕೊಂಡು ನೀರು ಹಾಕ್ತವನೆ. ಲೆಟ್ಸ್ ಗೋ. ನಮ್ಮ ಚಿಕ್ಕಪ್ಪನ ಮಗನ ಹತ್ರ ಡ್ರಾಪ್ ಹಾಕಿಸ್ಕೊಳ್ಳೋಣ. ನೋಡಿ ಗೈಸ್, ನಮ್ಮ ಚಿಕ್ಕಪ್ಪನ ಮಗ ಗಾಡಿ ಎತ್ಕೊಂಡ, TVS ಗಾಡಿ ಆಡ್ಸ್ಕೊಂಡು ಹೋಗ್ತಾನೆ. ಗೈಸ್ ಇದೆ ನಮ್ಮ ಏರಿಯಾ, ನೋಡ್ತಿರ್ಬೋದು. ಫುಲ್ ಇದೆ ನಮ್ಮ ಏರಿಯಾ. ಯಾಕಪ್ಪ ಬೈದಿದ್ದಲ್ಲೋ ನಡಿ ಗೈಸ್, ಅವರಪ್ಪ ಬೈತವ್ರೆ, ಗಾಡಿ ಎತ್ಕೊಂಡೆಲ್ಲ ಹೋಗ್ತಾವನೆ ಅಂದ್ಬಿಟ್ಟು. ಲೆಟ್ಸ್ ಗೋ. ಬಸ್ಸಲ್ಲಿ ಹೋಗ್ಬೇಕು, ಡ್ರಾಪ್ ಹಾಕಿಸ್ಕೊಂಡು. ಶಿಷ್ಯ ನೋಡಿ ಗೈಸ್, ಇರೋದಿಷ್ಟಪ್ಪ ಗಾಡಿ ನೋಡಿ ಹೆಂಗೆ ಓಡಿಸ್ತಾರೆ. ಸಂಜು ಥ್ಯಾಂಕ್ ಯು ಬಿಟ್ಟಿದ್ಕೆ. ಏನು ವೆಲ್ಕಮು ಇಂಗ್ಲೀಷ್ ಬರೇನಾ? ಇಂಗ್ಲೀಷ್ ಯಾವಾಗ ಕಲಿತೆ? ಸರಿ ಆಯ್ತು, ಹುಷಾರು ಹೋಗು, ನಿಧಾನಕ್ಕೆ ಹೋಗು, ಬಾಯ್. ಗೈಸ್ ನಮ್ಮ ಚಿಕ್ಕಪ್ಪನ ಮಗನ ಹತ್ರ ಡ್ರಾಪ್ ಹಾಕಿಸ್ಕೊಂಡೆ. ಪಾಪ TVS ಅಲ್ಲಿ ತಂದು ಬಿಟ್ಬಿಟ್ಟು ಹೋದ ಬಸ್ ಸ್ಟ್ಯಾಂಡ್ ಹತ್ರ. ಇನ್ನೂ ಬಸ್ ಬಂದಿಲ್ಲ. ಬಸ್ ಬಂದಿದ್ದ ತಕ್ಷಣ ಬಸ್ ಹತ್ಕೊಂಡು ಹೊಡ್ತೀನಿ. ಬಸ್ಗೆಲ್ಲ ವೇಟ್ ಮಾಡ್ತಾ ಇದರಲ್ಲಿ. ಬಸ್ ಬಂದಿದ್ದ ತಕ್ಷಣ ಬಸ್ ಹತ್ಕೊಂಡು ಹೋಗ್ತಾ ಇರ್ತೀನಿ. ಲೆಟ್ಸ್ ಗೋ. ಗೈಸ್ ಅಂತೂ ಇಂದು ಬಸ್ ಬಂತು. ಬಸ್ನ ಹತ್ಕೊಂಡು ಇವಾಗ ರಾಮರ್ಗೆ ಹೋಗ್ತಾ ಇದ್ದೀನಿ. ನೋಡಿ ಟಿಕೆಟು ತಗೊಂಡಾಯಿತು ಆಲ್ರೆಡಿ. ಇವಾಗ ಭಾನು ಮತ್ತು ಭಾನುವ್ರ ಅಣ್ಣನ ಹಾಕ್ಕೊಂಡು ಪ್ರಮೋಷನ್ ಹೆಸರಲ್ಲಿ ಬಿಕ್ಕೆ ಬಾರಿಸ್ಕೊಂಡ್ಬಂದ್ಬಿಡ್ತೀವಿ ಎಲ್ಲಂತೂ. ಲೆಟ್ಸ್ ಗೋ. ಗೈಸ್ ಅಂತೂ ಇಂತು ಇವಾಗ ರಾಮರ್ಗೆ ಬಂದೆ. ಇವಾಗ ನಮ್ಮ ಭಾನು ಮತ್ತು ಅವ್ರ ಅಣ್ಣನ ಹಾಕ್ಕೊಂಡು ನಾವು ಹೋಗ್ತಿರೋದೆ ಜಸ್ಟ್ ಬೇಕೆ. ಪ್ರಮೋಷನ್ ಹೇಳಿದ್ರು, ಹಂಗೆ ಪ್ರಮೋಷನ್ ಹೆಸರಲ್ಲಿ ಬಿಗ್ಗೆ ಬಾರಿಸ್ಕೊಂಡ್ಬಿಡ್ತೀವಿ ಅಲ್ಲೇ. ನಮ್ಮ ಭಾನು ಅಂತೂ ಫುಲ್ ರೆಡಿ ಆಗ್ಬಿಟ್ಟವನೆ. ಇವಾಗ ಇನ್ನು ಸ್ವಲ್ಪ ದೂರ ಅಷ್ಟೇ ಇರೋದು, ಜಸ್ಟ್ ಬೇಕು. ಹೋಗಿ ಬಾರಿಸ್ತಿದ್ರೆ ಒಳ್ಳೆ ಸ್ವೀಟ್ ಆಗಿದೆಯಂತೆ, ಒಳ್ಳೆ ಐಟಮ್ ಹಾಕ್ಸಿದಾರಂತೆ. ಏನಂದರೆ ರಾಮನಗರಕ್ಕೆ ಎಲ್ಲಿಂದನೋ ಬಂದಿರೋದು, ಕೇರಳದವರು ಎಲ್ಲಿಂದನೋ ಬಂದಿರೋರೆಲ್ಲ ಬಂದು ವ್ಯಾಪಾರ ಮಾಡ್ತವ್ರೆ. ಈ ಜಸ್ಟ್ ಬೇಕ್ ಅನ್ನೋದು ಯಾರ್ದು ಕಂಪ್ನಿ ನಮ್ಗೆ ಗೊತ್ತಿಲ್ಲ, ಆದರೆ ಫ್ರಾಂಚೈಸಿ ತೊಗೊಂಡಿರೋ ನಮ್ಮವರು. ಅವ್ರಿಗೆ ಸಪೋರ್ಟ್ ಮಾಡಿ ನೀವು ಅಲ್ಲೋ ವ್ಯಾಪಾರ ಮಾಡಿದ್ರೆ ಕೇಕ್ ಒಳ್ಳೆ ಕ್ವಾಲಿಟಿ ಕೇಕು ಮತ್ತು ಹೈಜೀನಾಗಿ ಮಾಡ್ತಾರೆ. ಜಸ್ಟ್ ಬೇಕು ಅದು ಬ್ರ್ಯಾಂಡ್. ಅದು ನಮ್ಮ ರಾಮನಗರದಲ್ಲಿ MS ಗೋಲ್ಡ್ ಪಕ್ಕನೇ ಇರೋದು, MS ಗೋಲ್ಡ್ ಪಕ್ಕನೇ ಇರೋದು. ಇಲ್ಲೇ ಇದು ನೋಡಿ, ನೋಡ್ತಿರ್ಬೋದು, ಮಸ್ತಾಗಿದೆ ಒಳಗಡೆ. ನಾವು ಆಲ್ರೆಡಿ ಹೋಗಿದ್ದೆ, ಬಟ್ ಇವಾಗ ಹೋಗ್ತಾ ಇದೀವಿ ತಿನ್ನೋಕ್ಕೆ. ಪ್ರಮೋಷನ್ ಫ್ರೀ ಕೊಡ್ತಾರೆ ಹಂಗೆ, ಅದಕ್ಕೆ 3 ಜನ ಹಾಕಿ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಗೈಸ್ ನೋಡಿ ಗೈಸ್, ಬರ್ಡೇ ಇತ್ತು ಅಂದ್ಬಿಟ್ಟು ಬರ್ಡೇ ಅವ್ರು ಕೇಕ್ ಥ್ಯಾಂಕ್ಸ್ ಹೇಳ್ಬಿಟ್ಟು ಕೇಕ್ನ ಮೇತೆ ಬಿದ್ದವ್ರೆ. ಗೊತ್ತಿರೋರಪ್ಪ ನಮ್ಮವ್ರೇನೆ, ಗೊತ್ತಿರಲಿಲ್ಲ ಅಂದ್ರೆ ಬಂದಿಸ್ಕೊಬಿಡದಾ ನಮ್ಮವ್ರನ್ನೇ. ನಾವು ಇಲ್ಲೋದ್ರು ನಮ್ಮವ್ರೇನೆ. ನೋಡಿ ಆದ್ರೂ ಬಿಟ್ಟು ತಿಂತವ್ರಿಗೆ ಕೇಕ್ ನಾನು ಕರ್ಕೊಂಡ್ ಬಂದಿದ್ದೀನಿ ಅಂದ್ಬಿಟ್ಟು ಅದು ಇಸ್ಕೊಂಡು ತಿಂತವ್ರೆ. ಅದು ನೋಡಿ ಬುಡ ಎಲ್ಲಿ ತಿಂದ್ರು ಬಿಡಲ್ಲ. ಮೇಘನಾ ಡೇಟ್ ಮಾಡ್ತೀನಿ ಹೇಳ್ಬಿಟ್ಟು ತಿಂತಾನೆ ಇರೋದು. ಹಳೆ ಮೇಡಮ್ ಐಡಿ ಹುಡುಕ್ತೇನೆ ಏನ್ ಹೇಳಿನ ಬ್ರೋ? ನಂಬರ Instagram ID ಹಳೆ ಮೇಡಮ್. ಹಳೆ ಮೇಡಮ್ ಬಿಟ್ಟಲ್ಲ ಗೈಸ್. ನಮ್ಮ ಹುಡುಗ ನಮ್ ಭಾನು ಯಾವ್ದು ಹುಡ್ಕಲ್ಲ ಪಾಪ, ಕಂದ ಅವನು. ತುಂಬಾ ಒಳ್ಳೆ ಹುಡುಗ. ದಯವಿಟ್ಟು ಏನ್ ಬ್ರೋ ಅವರೇ ನಮ್ಗೆ ಕೊಡ್ಬೇಕು ಗೈಸ್. ಒಂದು ಹುಡುಗಿ ಅಂತ ಹುಡುಗಿ ಕೊಟ್ಬಿಡಿ ಗೈಸ್ ನಮ್ಮ ಭಾನುಗೆ. ಪಾಪ ತುಂಬಾ ಒಳ್ಳೆ ಹುಡುಗ. ಲೋವೆಲ್ಲ ಮಾಡಕ್ ಬರಲ್ಲ ಅವನಿಗೆ. ಲವೆಲ್ಲ ಮಾಡೋದ, ಇಲ್ಲವರೆಗೂ ಮಾಡಿಲ್ಲ. ಗೊತ್ತು ಏನಂತ ಅದು ಬ್ರಾಹ್ಮಣ ಹುಡುಗಿಗೆ ಏನಂತ ಹೇಳಿದ್ರು ನಿನ್ಗೋಸ್ಕರ ಚಿಕನ್ ಮಟನ್ ಎಲ್ಲ ಬಿಟ್ಬಿಡ್ತೀನಿ ಅಂತ ಹೇಳಿದಲ್ವಾ? ಅವಳೇ ಬಿಟ್ಬಿಟ್ಟಲ್ಲ ಒಂದು ವಾರಕ್ಕೆ. ಸುಳ್ಳು ಗೈಸ್ ಆ ಥರ ಇಲ್ಲ, ಸುಮ್ಮನೆ ಹೇಳಿದ್ದಷ್ಟೇ. ಏನಾಗಿತ್ತು? ಮುರಿದೋಗಿತ್ತೇನೋ? ಅದು ಹಂಗೆ ಇರೋದ್ಲಿ ಡಿಸೈನ್ಲಿ ಮುರಿದೋಗಿಲ್ಲ. ಅದು ಇಲ್ಲ ಅಂಟಿಸ್ತಾ ಇರೋದು, ಅದು ಪ್ಲಾಸ್ಟಿಕ್ ಅದು ಪ್ಲಾಸ್ಟಿಕ್ ಸುಮ್ಮನೆ ಹೊಡಿರೋದು ಅಷ್ಟೇ. ಚಾಕ್ಲೇಟ್ ಬರೋದು ಬರೋ, ಅದು ಕಟ್ ಆಗಬಾರ್ದು ಅಂದ್ರೆ ಮತ್ತೆ ಪೇವಿಕ ಕಂಟಿಸ್ಬಿಡಿ. ಗೈಸ್ ಬರೋ, ಯಾವ್ದು ಬೇಕು ಚಾಕ್ಲೇಟ್? ಬನ್ನಿ ಯಾವ್ದು ಬೇಕು? ನೀನು ಯಾವ್ದು ಕೊಡ್ಸಪ್ಪ ಫ್ರೀ ಬರೋ. ಹಿಂಗೆ ಬರೋ, ತಿಂತೀನಿ ಬರೋ. ನಾನು ನೀವೇನು ಹೇಳ್ಬಿಟ್ರಿ ಎಲ್ಲ ಕಾಲಿ ಮಾಡ್ಬಿಡ್ತೀವಿ. ಆಮೇಲೆ ಬಂದಿರೋ ಪ್ರಮೋಷನ್ ಮಾಡೋಕ್ಕೆ ಸ್ವಲ್ಪ ತಿನ್ನಬೇಕು. ಗೈಸ್ ಎಲ್ಲ ಮಸ್ತಾಗೈತೆ. ಇದು ನೋಡ್ಬೋದು ಮೆಮೊಗಳು.
ಪ್ರತಿಯೊಂದು ಕೇಕು ಸಿಗುತ್ತೆ ನಮ್ಮ ರಾಮನಗರದಲ್ಲಿ ಜಸ್ಟ್ ಬೇಕಲ್ಲಿ. ಬನ್ನಿ ಬುಕ್ ಮಾಡ್ಕೊಳ್ಳಿ. ಇವಾಗ ಸ್ಟಾರ್ಟ್ ಮಾಡೋಣ. ವೀಡಿಯೋ ಮಾಡಿಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಇವಾಗ ಎಲ್ಲ ವೀಡಿಯೋ ಎಲ್ಲ ಮಾಡಾಯಿತು. ಇವಾಗ ನಮ್ಮ ಬಾನು ಬಾರ್ಸಕ್ಕೆ ರೆಡಿ ಆಗಿದೆ. ಬಾನು ಹಾಂ ಗೈಸ್ ಇವಾಗ ಟೇಸ್ಟ್ ನೋಡೋಕ್ಕೆ ರೆಡಿಯಾಗಿದ್ದೀವಿ. ನಮ್ಮ ಬ್ರದರ್ ರೆಡಿ ಆಗಿದ್ದಾರೆ. ಬ್ರೋ ನೀನು ರೆಡಿ ಆಗಿದೆ ಬ್ರೋ? ನಾನು ರೆಡಿ ಇದ್ದೀನಿ. ಕೇಕ್ ಆಲ್ರೆಡಿ ತೋರಿಸ್ದೆ. ತೋರಿಸ್ತಾ ಕಸ್ಟಮರ್ ರಿವ್ಯೂ ಅವ್ರು ಇನ್ನೂ ಟೇಸ್ಟ್ ಮಾಡಿಲ್ವಣ್ಣ? ಇನ್ನೂ ಟೇಸ್ಟ್ ಮಾಡಿಲ್ಲ ಅಲ್ವಾ? ರೆಡಿ ಚೆನ್ನಾಗೈತಾ? ಮುಂಚೆ ಯಾವಾಗ ತಗೊಂಡಿದ್ರೆ ಇಲ್ಲಿ? ತಗೊಂಡಿದ್ದೆ. ಚೆನ್ನಾಗಿದೆ. ಅದನ್ನ ಅವಾಗ ತಗೊಂಡು ಇವಾಗ ಬಂದಿರೋದು ಅವರು. ಹೌದು. ಓಕೆ ಚೆನ್ನಾಗಿರೋದಕ್ಕೆ ಚೆನ್ನಾಗಿದೆ. ಅದಕ್ಕೆ ಮತ್ತೆ ಬಂದವ್ರೆ. ಚೆನ್ನಾಗಿರೋದಕ್ಕೆ ಬಂದಿರೋದು ಮತ್ತೆ ನೋಡಿ ಕೊಡ್ತಿದ್ದಾರೆ. ಇಲ್ಲ ಯೂಟ್ಯೂಬ್ಗಿದು ಪಾಪ. ಬ್ರೋ ಇಡಿ ಬ್ರೋ. ಬನ್ನು ಅಲ್ಲಿ ಕುತ್ಕೊ ಬನ್ನು. ಇಡೀ ಬನ್ನು ನನ್ನ ಕಡೆಯಿಂದ. ಅಲ್ಲಿ ತಿಂದೇರು ಬಂದೆ. ಎಲ್ಲ ತಿನ್ಬೇಡ, ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಬೇಕು. ನೋಡಿ ಗೈಸ್ ಇದೆಲ್ಲ ಟೇಸ್ಟ್ ಮಾಡ್ತೀವಿ ಇವಾಗ. ಮಸ್ತಾಗೈತೆ. ಅಲ್ಲಿ ವಿಡಿಯೋ ಮಾಡ್ಬೋದು. ಇಲ್ಲಿ ನೋಡ್ತಿದ್ದು ಎಲ್ಲ ತಿನ್ಬೇಕು ಅನಿಸ್ತೈತೆ. ನಿಜ. ಅದು ತಿನ್ನೋಕ್ಕಾಗಲ್ಲ. ಗಾಯ್ಸ್ ಏನಂದ್ರೆ ನಾವು ಹೊರಗಡೆ ಎಲ್ಲಾದ್ರು 1 kg 2 kg ಯಾವುದೋ ಊರುಗಳಿಗೆ ಕಟ್ ಮಾಡಿಸಿದ್ರೆ 3 ಜನ 4 ಜನ ಸೇರ್ಕೊಂಡು ತಿನ್ಕೊಡೆ 2 kg. ಕುನಾಫ ಸಿಗುತ್ತಾ ಕೇಳು ಬ್ರೋ? ಕುನಾಫ. ಕುನಾಫ ಆಯ್ತಾ? ಕುನಾಫ ಇಲ್ವಾ? ಇನ್ನೊಂದು ಕೊಟ್ಟರು. ನೀನು ಬ್ಲ್ಯಾಕ್ ಕೇಕ್ ಕೊಡ್ತಿದ್ರಲ್ಲ? ಹಾಂ ನಾನು ಫ್ಲೈಟ್ ಬುಕ್ ಮಾಡಿಸ್ತೀನಿ ಕುನಾಫ ತಿನ್ನಕ್ಕೆ. ದುಬೈ. ಕುನಾಫ ದುಬೈಲಿ ಮಾತ್ರ ಸಿಗೋದು ಬ್ರೋ, ಇಲ್ಲ ಸಿಗಲ್ಲ. ಬ್ರೋ ಸ್ಪೂನ್ ಈಗ ಬ್ರೋ ಟೇಸ್ಟ್ ಮಾಡ್ತೀನಿ ನಾನು ಸ್ವಲ್ಪ. ಎಲ್ಲ ನೀವು ತಿನ್ಕತ್ತೆ ವಿಡಿಯೋ ಮಾಡ್ಕೊಂಡು ಸ್ವಲ್ಪ. ಬ್ರೋ ಸೂಪರ್ ಇದೆ ಬ್ರೋ. ಹಾಂ ಸೂಪರ್ ಇದೆ. ಮಸ್ತಾಗೈದಂತೆ ಗೈ. ಸಿನ್ನೆ ಮತ್ತು ಎಮ್ಮೆಸ್ಗಳು ಪಕ್ಕ ಇದೆ. ಜಸ್ಟ್ ಬೇಕು ನೌಕರಿ. ಇವಾಗ ನಾವು ಸ್ವಲ್ಪ ತಿನ್ಕೊಬಿಡ್ತಾರೆ. ಆಮೇಲೆ ಲೆಟ್ಸ್ ಗೋ. ನಿಜವಾಗ್ಲೂ ಚೆನ್ನಾಗಿದೆ. ಹೌದಾ? ಮನೆ ಅಣ್ಣನ ಮಗಳು ಕೇಕ್ ರೆಡಿ ಮಾಡ್ಸ್ಕೊಂಡಿದ್ರು. ಹಾಂ ಇಲ್ಲೇ ಪಕ್ಕ ಲೋಕಲ್. ಅದು ಫೇಮಸ್ ಎಲ್ಲ ರಾಮನಗರದಲ್ಲಿ. ಹೊರಗಡೆ ಬ್ರೆಡ್ಡೇ ಕಡಿಮೆ ಕಣೋ. ಫುಲ್ಲು ಕ್ರೀಮ್ ತುಂಬಿಟ್ಟು ತಿನ್ನೋಕ್ಕೆ ಆಗಲಿಲ್ಲ. ಕೇಕು 3 kg ಕೇಕ್ ವೇಸ್ಟ್ ಆಯಿತು. ಅದಕ್ಕೆ 100-200 ಜಾಸ್ತಿ ಆದರೂ ಅಣ್ಣ ಡಿಸೈನ್ ಮೇಲೆ ಡಿಸೈನ್ ಕೊಡ್ತವ್ರೆ ಗೈಸ್. ಅಂತಿಂತು ಮಸ್ತಾಗಿತ್ತು. 3 ಜನ ಸರಿಯಾಗಿ ಬಾಸ್ತು. ಪ್ರಮೋಷನ್ ಹೆಸರಲ್ಲಿ ಕನ್ನಡದಲ್ಲಿ ತಿಂದ್ರು ಅಂತ ಅಂತಾರೆ. ತಿಂದು ಅವರು ಗೈಸ್ ಪ್ರಮೋಷನ್ ಮಾಡಕ್ ಹೋದ್ವು. ಹಂಗೆ ಅವ್ರು ಕರ್ಕೊಂಡೋಗಿದೆ. ಬಿಗ್ಗೆ ಬಾರ್ಸ್ ಹಾಕ್ಬಿಟ್ರು. ಅಲ್ಲೇ 2,000 ಬಿಲ್ ಮಾಡಿಬಿಟ್ರು. ಕೊಡ್ತಾರೆ ಹಿಂಗೆ ನೋಡಿ. ಹಿಂಗೆ ತಿಂದ್ರೆ ಎಲ್ಲಿ ಉದ್ಧಾರ ಆಗುತ್ತೆ ಬೇಕರಿಗಳು. ಪ್ರಮೋಷನ್ ಮಾಡಕ್ಕೆ ರಿವ್ಯೂ ಹೇಳೋಣ. ಕರೆಕ್ಟ್ ಇದು ಕರೆಕ್ಟಾಗಿ ಹೇಳು. ರಿವ್ಯೂ ಬ್ರೋ ಮಾತ್ರ ಸೂಪರ್ ಆಗಿತ್ತು. ಕೇಕ್ ಮಾತ್ರ ಹೊರಗಡೆ ಎಲ್ಲ 400 ರೂಪಾಯಿ 500 ರೂಪಾಯಿ ಕೊಟ್ಟು ನಾರ್ಮಲ್ ಬೇಕರಿಗಳಲ್ಲಿ ಅಷ್ಟೊಂದು ಗಲೀಜಾಗಿ ಮಾಡಿರ್ತಾರೆ. ನಾವು ಒಳಗಡೆ ನೋಡಿದ್ರೆ ತಿನ್ನೋ ಮನಸ್ಸೇ ಇರಲ್ಲ. ಬಟ್ ಆ್ಯಕ್ಚುಲಿ ಬರೀ ಇವರು ಅಷ್ಟೇ ಅರ್ಧ kg 400 ರೂಪಾಯಿ ಅಂತ ಹೇಳ್ತವ್ರೆ. ಹೊರ್ತು ಬ್ರೋ ಬೇರೆ ಕಡೆ ಎಲ್ಲ ಇವಾಗ ಪೈನಾಪಲ್ ಕೇಕ್ ತಗೊಂಡು ತಿಂದೆ ನಾನು. ಪೈನಾಪಲ್ ಒರಿಜಿನಲ್ ಫ್ರೂಟ್ ಕಟಿಂಗ್ಸ್ ಇದೆ ಒಳಗಡೆ. ಬೇರೆ ಬೇಕರಿಯಲ್ಲಿ ಐತೆ 400 ರೂಪಾಯಿಗೆ ಕೊಡಲ್ಲ. ಅವ್ರಿಗೂ 400 ರೂಪಾಯಿ ಕೊಡ್ತೀರಾ, ಇವ್ರಿಗೆ 400 ರೂಪಾಯಿ ಕೊಡಿ. ಬ್ರೆಡ್ ಅವ್ರ ಒಳಗಡೆ ಫ್ರೂಟ್ ಎಲ್ಲ ಕ್ವಾಲಿಟಿ ಇರ್ತೈತೆ. ಬಟ್ ಇವರು ಬ್ರೆಡ್ ತುಂಬಿರ್ತಾರೆ ಅಷ್ಟೇ. ಮಾಡಿರ್ತಾರೆ. ನಮ್ಮ ರಾಮನಗರದಲ್ಲಿ ವರ್ಲ್ಡ್ ಪ್ಯಾಲೇಸ್ ಅಂತೆಲ್ಲ ಮಾಡ್ಕೊಂಡು ಅವ್ರ ಹತ್ರ ಹೋಗಿ ಟೋಪಿ ಹಾಕೋ ಒಳಗಡೆ ಕಿಚನ್ ನೋಡಿದ್ನಲ್ಲ, ಇಲ್ಲೆಲ್ಲ ನೋಡ್ಬಿಟ್ರೆ ಬೇಡ ಅಂದ್ಬಿಟ್ಟು ಹೊಂಡೋಗ್ತೀವಿ. ಬಟ್ ಅಲ್ಲಿ ಮಸ್ತಾಗಿದಪ್ಪ, ಸೂಪರ್ ಆಗಿತ್ತು.